ಬೆಳಗಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ನಿದ್ದೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕು ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಮಸ್ಕಾರ, ಆರ್.ಜೆ. ಸುನಿಲ್ ಮಾತಾಡ್ತಿದ್ದೀನಿ. ಹಿರಿಯ ನಾಗರಿಕರಿಗಾಗಿ ಹಿರಿಯ ನಾಗರಿಕರಿಗೋಸ್ಕರ ಪ್ರಸಾರವಾಗುತ್ತಿರುವಂತಹ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅನುಭವ ಕಾರ್ಯಕ್ರಮಗಳನ್ನು ಕೇಳಿ ಅನುಭವ ಕಾರ್ಯಕ್ರಮಗಳ ಕುರಿತಾಗಿ ತಮ್ಮ ಅಭಿಪ್ರಾಯ ಮತ್ತು ಫೀಡ್ಬ್ಯಾಕನ್ನು ತಿಳಿಸಿಕೊಡೋದಕ್ಕೆ ಕವಿಯಾತ್ರಿ, ಕಥೆಗಾರ್ತಿ, ಕಾದಂಬರಿಗಾರ್ತಿ ಹಾಗೂ ಪ್ರಕಾಶಕಿ ಆಗಿರುವಂತಹ ಡಿ.ಎನ್. ಗೀತಾ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರು ಸಹ ನನ್ನ ಕಾರ್ಯಕ್ರಮದಲ್ಲಿ ಮಾತಾಡಿಸ್ತಿದ್ದೀನಿ. ಅವರ ಫೀಡ್ಬ್ಯಾಕನ್ನು ಅನುಭವ ಕಾರ್ಯಕ್ರಮಗಳ ಕುರಿತಾಗಿ ನಮ್ಮ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ. ಅವರು ಸಹ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸಹ ತಿಳಿಸ್ಕೊಡ್ತೀನಿ. ನಮಸ್ಕಾರ ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಸ್ವಾಗತ ಸುಸ್ವಾಗತ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ತಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ತಾವು ಕೇಳಿದ್ದೀರಾ, ಅನುಭವ ಕಾರ್ಯಕ್ರಮವನ್ನ. ಆ ಕಾರ್ಯಕ್ರಮಗಳಲ್ಲಿ ಹಿರಿಯ ನಾಗರಿಕರ ಆರೋಗ್ಯ, ವಿಜ್ಞಾನ, ತಂತ್ರಜ್ಞಾನ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಾಗಿ ಹಿರಿಯ ನಾಗರಿಕರೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರ ಒಂದು ಅನುಭವಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ತಾವು ಸಹ ಕಾರ್ಯಕ್ರಮಗಳನ್ನು ಕೇಳಿದ್ದೀರಾ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ತಾವು ಕೇಳಿದಾಗ ಹಿರಿಯ ನಾಗರಿಕರು ಅವರ ಅನುಭವಗಳನ್ನು ಹಂಚ್ಕೊಂಡಾಗ ತಮ್ಮ ಅಭಿಪ್ರಾಯ ಕಾರ್ಯಕ್ರಮಗಳ ಕುರಿತಾಗಿ ತಮ್ಮ ಫೀಡ್ಬ್ಯಾಕ್ ಬಗ್ಗೆ ಏನು ತಿಳಿಸ್ಕೊಡಕ್ಕೆ ಬಯಸ್ತೀರಾ ಮೇಡಮ್? ಹೌದು ಸರ್, ನಾನು ಕೇಳ್ತಾ ಇರ್ತೀನಿ ನಿಮ್ಮ ಸಾರಥಿ ಜಲಕ್ ಸಮುದಾಯ ರೇಡಿಯೋದು. ಇವತ್ತು ಸತ್ಯವತಿ ರಾಮನಾಥ ಅವ್ರ ಮೇಡಮ್ದು ಕೇಳಿದೆ. ಅವರು ನನ್ನ ಪರಿಚಿತರು ಕೂಡ ಹೌದು. ಅವರು ಸಂಸ್ಕೃತದಲ್ಲಿ MA ಮಾಡಿ ಅವರು ಅಧ್ಯಾಪಕಿಯಾಗಿ ಗಮಕ ವ್ಯಾಖ್ಯಾನ ಮಾಡ್ತಾ ಲೇಖಕಿಯಾಗಿ ಅವ್ರ ಜೀವನೋತ್ಸಾಹ ನೋಡಿದಾಗ ನಂಗೆ ಅನಿಸ್ತು, ನಿಜವಾಗ್ಲೂ ನೀವು ಮಾಡ್ತಾ ಇರೋದು ತುಂಬಾ ಸಾರ್ಥಕವಾದ ಒಂದು ಕಾರ್ಯಕ್ರಮ ಅಂತ ನಾನು ಖಂಡಿತವಾಗಿ ಹೇಳ್ಬಲ್ಲೆ. ಯಾಕೆಂದ್ರೆ ಹಿರಿಯ ನಾಗರಿಕರು ಅಂತ ನಾವ್ ಹೇಳ್ತೀವಲ್ಲ, ಹಿರಿಯ ನಾಗರಿಕರು ಅಂದ್ರೆ ಯಾರು? ಅವರು ಒಂದು ಸಂಧ್ಯಾ ಕಾಲದ ದೀಪಗಳು ಅಂತ ನಂಗೆ ಅನ್ಸುತ್ತೆ ಸರ್. ಯಾಕೆಂದ್ರೆ ಅವರು ಜೀವಮಾನದಲ್ಲಿ ಅವರು ಬೆಳೀತಾ, ಅವ್ರ ಸಮಾಜದಲ್ಲಿ ಅವ್ರ ಕರ್ತವ್ಯ ಪೂರೈಸ್ತಾ, ಅವರು ಬಹಳಷ್ಟು ಸಾಧನೆಗಳನ್ನ ಮಾಡ್ತಾ ಎಲ್ರಿಗೂ ಸ್ಫೂರ್ತಿ ಆಗ್ತಾರೆ. ಅವ್ರ ಸಂಸಾರದ ಜೊತೆಗೆ ಅವ್ರ ವೃತ್ತಿ ಪ್ರವೃತ್ತಿ ಎಲ್ಲದನ್ನು ಬೆಳೆಸ್ಕೊಂಡು ಹೋಗ್ತಾರೆ. ಇವತ್ತಿಂದು ಸತ್ಯವತಿ ಮೇಡಮ್ ಅವ್ರು ಕೇಳ್ಬಿಟ್ಟು ನನ್ಗೆ ಹಾಗೆ ಅನಿಸ್ತು. ಯಾಕೆಂದ್ರೆ ಅವ್ರದ್ದು ಅಗಾಧವಾದ ಅವ್ರದ್ದು ಅನುಭವ ಇರುತ್ತೆ. ಹಾಗಾಗಿ ನಮ್ಗೆ ಇಂತಹ ಕಾರ್ಯಕ್ರಮದ ಅಗತ್ಯತೆ ಇವತ್ತಿನ ದಿನದಲ್ಲಿ ತುಂಬಾ ಹೆಚ್ಚಾಗಿದೆ. ಆಮೇಲೆ ಇನ್ನೊಂದೇನು ಅಂದ್ರೆ ನಮ್ಗೆ ಅವ್ರ ಮಹತ್ವ ಕೂಡ ಹೌದು. ಯಾಕೆಂದ್ರೆ ಮನೆಯಲ್ಲಿ ಒಬ್ರು ವಯಸ್ಸಾದವ್ರೊಬ್ರು ಇದ್ರೆ ಅಂದ್ರೆ ಅವರು ಅನುಭವಗಳ ಒಂದು ಕಣಜ ಅಂತ ಹೇಳ್ಬೋದು. ಯಾಕೆಂದ್ರೆ ಇವಾಗಿಂದು ಅವಿಭಕ್ತ ಕುಟುಂಬದಲ್ಲಿ ಬಹಳಷ್ಟು ಸಮಸ್ಯೆಗಳು ಬರುತ್ತೆ. ಆದ್ರೆ ನೀವು ತುಂಬಾ ಜನ ಗಮನಿಸಿದಾರೋ ಇಲ್ವೋ ಗೊತ್ತಿಲ್ಲ, ಅಜ್ಜ ಅಜ್ಜಿ ಇರೋ ಕುಟುಂಬದಲ್ಲಿ ಇರೋ ಮಕ್ಳು ತುಂಬಾ ಸಂಸ್ಕಾರವಂತರಾಗಿರ್ತಾರೆ. ನಿಜ. ಯಾಕೆಂದ್ರೆ ದೇವ್ರನಾಮ ಆಗಿರ್ಬೋದು ಅಥವಾ ಅವ್ರು ಹೇಳೋ ಇದರಿಂದ ನಮ್ಗೆ ಗೊತ್ತಾಗತ್ತೆ. ಈಗ ನಮ್ದು ತುಂಬಾ ಬಹಳ ದೊಡ್ಡ ಕುಟುಂಬ ಇದೆ. ಅದ್ರಲ್ಲಿ ಅಜ್ಜ ಅಜ್ಜಿ ಜೊತೆ ಬೆಳ್ದಿರೋ ಕುಟುಂಬದ ಮಕ್ಳು ಅದೆಷ್ಟು ಸಾಧನೆ ಮಾಡ್ತಾರೆ. ಈ ಬರೀ ಗಂಡ ಹೆಂಡತಿ ಇದ್ರೆ ಗಂಡ ಒಂದ್ ಕಡೆ ಹೋಗ್ತಾರೆ, ಹೆಂಡತಿ ಮಕ್ಳು ಆ ಕೆಲ್ಸ ಆ ಟೆನ್ಷನ್ ಅಂತ ಆ ಮಕ್ಳು ಸರಿಯಾಗಿ ಬೆಳೆಯಕ್ಕಾಗಲ್ಲ. ಹಾಗಾಗಿ ಇವತ್ತಿನ ದಿನದಲ್ಲಿ ನಿಜವಾಗ್ಲೂ ಹಿರಿಯ ನಾಗರಿಕರಿಗೆ ನೀವು ಮಹತ್ವ ಕೊಡ್ತಿರೋದು ಬಹಳ ತುಂಬಾ ಸಂತೋಷ ಕೊಡ್ತಾ ಇದೆ. ಆರೋಗ್ಯದ ಬಗ್ಗೆ ಹಿರಿಯ ನಾಗರಿಕರು ಅವರ ಆರೋಗ್ಯ ಯಾವ ರೀತಿಯಲ್ಲಿ ಕಾಳಜಿ ವಹಿಸಿ ನೋಡ್ಕೋಬಹುದು. ಯಾಕೆಂದ್ರೆ ತಮ್ಗೆ ಗೊತ್ತಿರೋ ಹಾಗೆ ವಯಸ್ಸಾದ ನಂತರ ಸಾಕಷ್ಟು ಅನಾರೋಗ್ಯಕ್ಕೆ ಹಿರಿಯ ನಾಗರಿಕರು ಒಳಪಡ್ತಾ ಇರ್ತಾರೆ. ಆ ಹಿರಿಯ ನಾಗರಿಕರೇ ಅವ್ರ ಅನುಭವಗಳನ್ನ ಹಂಚ್ಕೊಂಡ್ರು. ನಾವು ಹಿತಮಿತವಾಗಿ ಆಹಾರನ ಸೇವನೆ ಮಾಡ್ತೀವಿ ಅಥವಾ ಯೋಗ ಮಾಡ್ತೀವಿ, ವ್ಯಾಯಾಮ ಮಾಡ್ತೀವಿ ಅಂತೇಳಿ ಈ ತರ ಮಾಡೋದ್ರಿಂದ ನಾವು ಆರೋಗ್ಯವಾಗಿದ್ದೀವಿ ಅಂತೇಳಿ ಆರೋಗ್ಯದ ಬಗ್ಗೆ ಸಾಕಷ್ಟು ಹಿರಿಯ ನಾಗರಿಕರ ಅನುಭವಗಳನ್ನ ಹಂಚ್ಕೊಂಡಿದ್ರು. ಇದ್ರ ಬಗ್ಗೆ ತಮ್ಮ ಫೀಡ್ಬ್ಯಾಕ್ ಏನ್ ತಿಳಿಸ್ಕೊಡಕ್ಕೆ ಬಯಸ್ತೀರಾ ಮೇಡಮ್? ಆರೋಗ್ಯನೇ ಭಾಗ್ಯ ಅಂತ ಹೇಳ್ತೀವಿ. ಅದ್ರಲ್ಲೂ ವಯಸ್ಸಾಗ್ತಾ ಆಗ್ತಾ ಏನಾಗತ್ತೆ ಅಂದ್ರೆ ನಾವು ಜೀವಕೋಶಗಳಾಗ್ಲಿ ನಮ್ಮ ಹೃದಯ ಪ್ರತಿಯೊಂದು ಅವು ಕೆಲಸ ಮಾಡ್ತಾ ದಣಿಯಕ್ ಶುರುವಾಗ್ತವೆ. ಆವಾಗ ಅವಕ್ಕೆ ಒಂದು ವಿಶ್ರಾಂತಿ ಬೇಕಾಗತ್ತೆ, ಜೊತೆಗೆ ಹಾಗೆ ಆರೋಗ್ಯ ಸ್ಥಿರತೆ ಕಾಪಾಡ್ಕೋಬೇಕಾಗತ್ತೆ. ಹಾಗಾಗಿ ಹೇಳ್ದಾಗೆ ಅವರು ಮಾನಸಿಕ ಆರೋಗ್ಯ ಹಾಗೂ ದೈಹಿಕ ಆರೋಗ್ಯನ ಇಟ್ಕೋಬೇಕು. ಇವಾಗ ಪ್ರತಿಯೊಬ್ರು ಯೋಗ
ಇವಾಗಂತೂ ಇವಾಗ ಪಕ್ಕದಲ್ಲಿ ಯಾರಾದ್ರೂ ಶಿಕ್ಷಕರು ಸಿಗ್ಬೋದು, ಅಥವಾ ಅವ್ರೇನಾದ್ರು ಈ ಟೆಕ್ನಾಲಜಿ ಉಪಯೋಗಿಸ್ಕೊಳ್ಳೋರು ಅಥವಾ ಮನೇಲಿ ಯಾರು ಇದ್ರೆ ಅವ್ರು ಯೂಟ್ಯೂಬ್ ಅಲ್ಲಂತೂ ಬೇಕಾದಷ್ಟು ಸಿಗತ್ತೆ ಇವಾಗ. ಮೆಡಿಟೇಷನ್ ಮಾಡೋದಾಗ್ಲಿ, ಯೋಗ ಆಗ್ಲಿ, ಅವರು ಮನಸ್ಸನ್ನ ಏನು ಬೇಡ ಸರ್, ಒಂದು ವಾಯು ವಿಹಾರ ಹೋಗ್ ಬರ್ಲಿ ಪಕ್ಕದ ರೋಡ್ಗೆ, ಅವ್ರಿಗೆ ಎಷ್ಟು ಖುಷಿ ಆಗ್ತಾರೆ. ಅವರು ಜೊತೆಗೆ ಅವರು ಆಹಾರದಲ್ಲಿ ಒಂದ್ ಶಿಸ್ತು ಬೇಕಾಗತ್ತೆ, ಎಲ್ಲಾದು ಸಮ ಪ್ರಮಾಣದಲ್ಲಿ ತಗೊಳ್ತಾ. ಯಾಕೆಂದ್ರೆ ಈ ಯೌವನದ ವಯಸ್ಸು ಅಂದ್ರೆ ಮಧ್ಯಾಹ್ನ ಅಂತ ಹೇಳ್ಬೋದು ನಾವು. ಆಗ ನಾವು ಏನ್ ತಿಂದ್ರುನು ಏನೋ ಅಂತಾರಲ್ಲ ಹಿಂದಿನವ್ರು, ಕಲ್ ತಿಂದ್ರು ಅರಗಿಸ್ಕೊಳ್ಳೋ ವಯಸ್ಸು ಇತ್ತಪ್ಪ ನಮ್ದು ಅಂತಾರೆ ವಯಸ್ಸಾದವರು. ಹಾಗಾಗಿ ಇವರು ಅದನ್ನ ಸಮ ಪ್ರಮಾಣ ಎರಡನ್ನೂ ಸರಿದೂಗಿಸ್ಕೊಂಡು ಆಹಾರದಲ್ಲೂ ಒಂದ್ ಶಿಸ್ತು ಕಾಪಾಡ್ಕೊಂಡು, ಅವ್ರ ಶಿಸ್ತಿನ ಜೀವನ ಶೈಲಿ ಮುಖ್ಯ ಅಂತ ಅನ್ಸುತ್ತೆ ಸರ್ ನಂಗೆ. ವಯಸ್ಸಾಗ್ತಾ ಮೊದ್ಲು ಹೇಗಾರು ಇರ್ಲಿ, ನಮ್ಗೆ ಮಕ್ಳನ್ನ ಬೆಳೆಸೋ ಗಡಿಬಿಡಿಲಿ ಒಂದೊಂದ್ಸತಿ ಸರಿಯಾಗಿ ಊಟ ಮಾಡಕ್ಕಾಗಿರಲ್ಲ. ಆದ್ರೆ ಒಂದು 60-65 ದಾಟದ್ಮೇಲೆ ಅವ್ರಿಗೆ ಶಿಸ್ತಿನ ಜೀವನ ಶೈಲಿ ಬೇಕು. ಆಗ ಅವರು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಅವ್ರು ಆರೋಗ್ಯವಾಗಿರ್ಬೋದು. ಆಮೇಲೆ ಸಮಾಜಕ್ಕೆ ಅವ್ರ ಶಕ್ತಿ ಮೀರಿ ಇನ್ನೂ ಅವ್ರ ಕೊಡುಗೆ ಕೂಡ ಕೊಡ್ಬೋದು ಅಂತ ನನ್ಗೆ ಅನ್ಸುತ್ತೆ ಸರ್. ಖಂಡಿತ ಮೇಡಮ್, ಖಂಡಿತ. ಹಾಗೆ ಸಾಕಷ್ಟು ಹಿರಿಯ ನಾಗರಿಕರು ತಾವು ಹೇಳಿದಾಗಿನೇ ಅದನ್ನೇ ಕಾರ್ಯಕ್ರಮಗಳಲ್ಲಿ ಹಂಚ್ಕೊಂಡಿದ್ರು. ಈ ತರ ನಾವು ಇದೀವಿ, ಆಗ ಅದಕ್ಕೋಸ್ಕರ ಆರೋಗ್ಯವಾಗಿದ್ದೀವಿ, ನಾವು 90 ವರ್ಷ ಆಗಿದೆ, 70 ವರ್ಷ ಆಗಿದೆ, 95, 75, 85 ಈ ತರದ ಹಿರಿಯ ನಾಗರಿಕರು ಇಷ್ಟು ವಯಸ್ಸಿನವರೆಲ್ಲ ಮಾತಾಡಿ ಇದನ್ನೇ ಹಂಚ್ಕೊಂಡ್ರು. ನಾವು ಆರೋಗ್ಯವಾಗಿ ಇವತ್ತಿನ ದಿನ ಇರೋದಕ್ಕೂ ಈ ತರ ನಾವು ಜೀವನ ಶೈಲಿಯನ್ನು ನಡೆಸ್ತಿದ್ದೀವಿ ಅಂತೇಳಿ ಹೇಳಿದ್ರು. ಹಾಗೆ ಸಾಕಷ್ಟು ಹಿರಿಯ ನಾಗರಿಕರು ಯಾವ ರೀತಿ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ಅವರು ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಸಮಯವನ್ನು ಕಳೀತಿರೋದ್ರ ಬಗ್ಗೆ ಹಂಚ್ಕೊಂಡಿದ್ರು. ಈ ತಂತ್ರಜ್ಞಾನದ ಬಗ್ಗೆ ಈ ಕಾರ್ಯಕ್ರಮಗಳನ್ನ ಕೇಳಿದಾಗ ತಮ್ಗೇನು ಅನ್ನಿಸ್ತು ಮೇಡಮ್? ಅದರ ಅಭಿಪ್ರಾಯದ ಬಗ್ಗೆ ಏನ್ ತಿಳಿಸ್ಕೊಡ್ತೀರಾ? ಅಂದ್ರೆ ನನ್ಗೆ ಏನ್ ಅನ್ಸ್ತು ಅಂದ್ರೆ, ಮೊದಲನೇದಾಗಿ ನನ್ಗೆ ಹಿರಿಯ ನಾಗರಿಕರದ್ದು ಫಸ್ಟ್ ಅವ್ರ ಬಗ್ಗೆ ನೀವು ವಿಶೇಷ ಕಾಳಜಿ ವಹಿಸಿರೋದು ಇದು ತುಂಬಾ ಅಭಿನಂದನಾರ್ಹ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಅವ್ರನ್ನ ಈಗ ನಾವು ಹಿರಿಯ ನಾಗರಿಕರು ಅಂತ ನಾವು ಅವ್ರಿಗೆ ತುಂಬಾ ಗೌರವ ಕೊಟ್ಟು ಮಾತಾಡ್ತೀವಿ. ಆದ್ರೆ ಎಷ್ಟೋ ಕುಟುಂಬದಲ್ಲಿ ಅವರು ನಿರ್ಲಕ್ಷ್ಯಕ್ಕೆ ಒಳಗಾಗ್ಬಿಟ್ಟಿರ್ತಾರೆ ಸರ್. ನಿಜ. ಯಾಕೆಂದ್ರೆ ಅವ್ರ ಮಾತಿಗಾಗ್ಲಿ ಅವ್ರ ಮನೆಯಲ್ಲಿ ಎಷ್ಟೋ ಕಡೆ ನಾವು ನೋಡ್ತೀವಿ, ಅವ್ರ ಮೂಲೆ ಗುಂಪಾಗಿರ್ತಾರೆ. ಮೊದಲನೇದಾಗಿ ಅವ್ರ ಮಹತ್ವ ಅವ್ರಿಗೆ ಗೊತ್ತು ಮಾಡಿಸ್ಬೇಕು ನಾವು. ಯಾಕೆಂದ್ರೆ ಅವರು ನಮ್ಮ ಮಕ್ಳಿಗಾಗಿ ಹೊಟ್ಟೆ ಬಟ್ಟೆ ಕಟ್ಟಿ, ಹಿಂದಿನ ಕಾಲದವ್ರಂತೂ ತುಂಬಾ ಸರಳ ಜೀವಿಗಳಾಗಿದ್ರು ಅವರು. ಏನಾಗತ್ತೆ ಅಂದ್ರೆ ಅವ್ರಿಗೆ ತಮ್ಮ ಮಕ್ಳಿಗೋಸ್ಕರ ಅವರು ನಿರ್ಲಕ್ಷ್ಯಕ್ಕೆ ಒಳಗಾದಾಗ ಅವರು ಮಾನಸಿಕವಾಗಿ ಅವರು ಸಮಸ್ಯೆ ಖಂಡಿತ ಒಳಗಾಗ್ತಾರೆ. ಹಾಗಾಗಿ ಸರ್ ಇವಾಗ ಏನಂದ್ರೆ, ಈಗ ಮನೆಯಲ್ಲಿ ಈಗ ಅಜ್ಜ ಅಜ್ಜಿ ಅಥವಾ ವಯಸ್ಸಾದ ಅಪ್ಪ ಅಮ್ಮ ಇದ್ರೆ, ಆವಾಗ ಅವರಿಗೆ ಈ ತಂತ್ರಜ್ಞಾನದ ಮುಖಾಂತರ ಈಗ ಬಹಳ ಒಳ್ಳೊಳ್ಳೆ ಈ ಭಗವದ್ಗೀತೆ ಇರ್ಬೋದು, ಇವೆಲ್ಲ ಯೂಟ್ಯೂಬ್ ಅಲ್ಲಿ ಸಿಗತ್ತೆ, ಮೆಡಿಟೇಷನ್ ಸಿಗತ್ತೆ. ಆಮೇಲೆ ಅವಾಗ ಅದೆಲ್ಲ ಅವ್ರಿಗೆ ಸ್ವಲ್ಪ ಸಿಂಪಲ್ ಆಗಿ ಅವ್ರಿಗೆ ಪರಿಚಯ ಮಾಡ್ಕೊಟ್ಟಿದ್ದೆ. ಆದ್ರೆ ಆಮೇಲೆ ಅವರಿಗೆ ಮೇಯ್ನ್ ಆಗಿ ಅವರಿಗೆ ಗೆಳೆಯರ ಬಳಗ ಇರುತ್ತೆ, ಅವರಿಗೆ ಅವ್ರ ಜೊತೆ ಎಲ್ಲ ಒಂದು ವಾಟ್ಸಪ್ ಗ್ರೂಪ್ ಆತರ ಕೊಡೋದೇ ಆಗ್ಲಿ, ಆತರ ಎಲ್ಲ ಮಾಡ್ತಾ ಬಂದಾಗ ಏನಾಗುತ್ತೆ, ಅವ್ರ ಮನ್ಸು ಉಲ್ಲಾಸ ಭರಿತ ಆಗ್ಬಿಡುತ್ತೆ ಸರ್. ಅವಾಗ ಏನಂದ್ರೆ ಅವರು ಸಮಾಜದಲ್ಲಿ ನಾವು ನಗಣ್ಯ ಆಗಿದ್ದೀವಿ, ನಾವು ಮೂಲೆ ಗುಂಪಾಗಿದ್ದೀವಿ ಅಂತ ಇಲ್ದೆ ಅವ್ರ ಶಕ್ತಿನ ಇನ್ನೂ ಅವ್ರು ಹೆಚ್ಚು ಮಾಡ್ಕೊಂಡು ಅವ್ರ ಸಮಾಜದ ಮುಖ್ಯ ವಾಹಿನಿಗೆ ಎಲ್ರ ಜೊತೆ ಅವ್ರು ಉಲ್ಲಾಸವಾಗಿರ್ತಾರೆ. ಅವರು ಹಿರಿಯ ನಾಗರಿಕರು ಉಲ್ಲಾಸವಾಗಿದ್ರೆ ಸಹಜವಾಗಿ ಅದರಿಂದ ಅವ್ರ ಮನೇಲಿರೋ ಮೊಮ್ಮಕ್ಳಿಗೋ ಅವ್ರಿಗೆಲ್ಲ ಉಪಯೋಗ ಖಂಡಿತ ಆಗತ್ತೆ. ಅದರಿಂದ ಒಂದು ಆರೋಗ್ಯಕರವಾದ ಒಂದು ಸಮಾಜನೂ ನಿರ್ಮಾಣ ಆಗತ್ತೆ. ಹಾಗಾಗಿ ನಂಗೆ ಅನ್ಸತ್ತೆ ಇವಾಗ ನೀವು ಮಾಡ್ತಾ ಇರೋದು ಇದು ತುಂಬಾ ಒಳ್ಳೆ ಕೆಲ್ಸ. ಹಾಗಾಗಿ ಇನ್ನೂ ಹೆಚ್ಚಿನ ಜನಕ್ಕೆ ಇದು ತಲುಪಿದ್ರೆ ಇನ್ನೂ ಬಹಳ ಅಭಿವೃದ್ಧಿ ಆಗತ್ತೆ ಅಂತಾನೆ ಅನ್ಸುತ್ತೆ ಸರ್ ನಂಗೆ. ಖಂಡಿತ ಮೇಡಮ್. ಹಾಗೆ ತಂತ್ರಜ್ಞಾನ ಅಂತಂದಾಗ ಎಷ್ಟೋ ಜನ ಹಿರಿಯ ನಾಗರಿಕರು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರು, ಅವ್ರ ಅನುಭವನ ಶೇರ್ ಮಾಡ್ಕೋಬೇಕಾದ್ರೆ ಅವ್ರು ಹೇಳ್ತಿದ್ರು ನಮ್ಗೆ ಓಡಾಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ನಾವು ವ್ಯವಹಾರ ಮಾಡಲೇಬೇಕಾಗುತ್ತೆ. ವ್ಯವಹಾರ ಮಾಡೋದಕ್ಕೆ ನಾವು ಕೆಲವೊಂದು ಬ್ಯಾಂಕ್ಗಳ ಮೊಬೈಲ್ ಆ್ಯಪ್ಗಳನ್ನು ಬಳಕೆ ಮಾಡ್ತೀವಿ, ಫೋನ್ ಪೇ, ಗೂಗಲ್ ಪೇ, ಈ ಥರದ್ದೆಲ್ಲ ಮನಿ ಟ್ರಾನ್ಸ್ಫರ್ ಆ್ಯಪ್ಗಳನ್ನು ನಾವು ಬಳಕೆ ಮಾಡೋದ್ರ ಮೂಲಕ ವ್ಯವಹಾರಗಳನ್ನ ಮಾಡ್ತಿದ್ದೀವಿ. ಈ ಥರ ತಂತ್ರಜ್ಞಾನಗಳನ್ನ ನಾವು ಬಳಸ್ಕೊಳ್ತಿದ್ದೀವಿ ಅಂತ ಹೇಳಿದ್ರು. ಇವುಗಳನ್ನ ಕೇಳಿದಾಗ ತಮ್ಗೇನು ಅನ್ನಿಸ್ತು ಮೇಡಮ್? ಹೌದು ಸರ್, ನೀವ್ ಹೇಳಿದ್ಮೇಲೆ ನಂಗೂ ಇವಾಗ ಅನ್ಸ್ತದೆ. ಯಾಕಂದ್ರೆ ಇವಾಗ ಎಷ್ಟೋ ಜನ ಇವಾಗ ನಾವು ಜೊತೆಗೇ ಇದಾರೆ ಅಂತ ನಾವ್ ಅಂದ್ಕೊಳ್ಳೋದು ತಪ್ಪಾಗತ್ತೆ. ಎಷ್ಟೋ ಸಲ ವಿದೇಶಗಳಲ್ಲಿ ಮಗ ಮಗಳು ಎಲ್ಲ ಅವರು ಜೀವನ ಮಾಡ್ತಾ ಇರ್ತಾರೆ, ಇಲ್ಲಿ ಅಪ್ಪ ಅಮ್ಮನ್ ಮಾತ್ರ ಬಿಟ್ಟಿರ್ತಾರೆ. ಅವಾಗ ಇವ್ರು ನೀವ್ ಹೇಳ್ದಂಗ್ ತಂತ್ರಜ್ಞಾನ ಇವ್ರು ಅಳವಡಿಕೆ ಮಾಡ್ಕೊಂಡ್ರೆ ಇವ್ರು ಸುಲಭವಾಗತ್ತೆ. ಇವಾಗ ಅವ್ರಿಗೆ ಆರೋಗ್ಯ ಏರುಪೇರಾಯ್ತು, ಅವಾಗ ಯಾವ್ದೋ ಒಂದು ಆಸ್ಪತ್ರೆದು ಅವರಿಗೆ ಕಾಂಟ್ಯಾಕ್ಟ್ ಇದ್ರೆ ಅವಾಗ ಅವರು ಮಾಡ್ಕೋಬಹುದು. ಹಾಗಾಗಿ ಅವರು ಇದನ್ನೆಲ್ಲ ಇವಾಗ ಯಾರಿಗೋ ಈಗ ಅವ್ರ ಔಷಧಿ ತರ್ಸ್ಕೋಬೇಕು, ಅವಾಗ ಆನ್ಲೈನ್ ನಲ್ಲಿ ಬುಕ್ ಮಾಡಿ ಅವ್ರು ಗೂಗಲ್ ಪೇ ಮಾಡೋದು, ಆತರ ಅವ್ರು ಅದನ್ನೆಲ್ಲ ಮಾಡ್ತಾ ಬಂದ್ರೆ ಅವ್ರ ಜೀವನ ತುಂಬಾ ಸುಲಭ ಆಗತ್ತೆ ಸರ್. ಯಾಕಂದ್ರೆ ಈ ಟ್ರಾಫಿಕ್, ಈ ವಾಹನ ದಟ್ಟಣೆಗಳು, ಈ ಸಮಸ್ಯೆಗಳು ನಗರಗಳಲ್ಲಿ, ಜೊತೆಗೆ ಈ ಕೊರೋನಾ ಮಹಾಮಾರಿ ಅಂತ ಈಗ ಅವ್ರು ಇದನ್ನೆಲ್ಲ ಮಾಡ್ತಾ ಬಂದ್ರೆ ಅವ್ರು ಎಲ್ರ ತರ ಅವರು ಖುಷಿಯಾಗಿ ಅವರು
ಅವ್ರ ಸಂಧ್ಯಾ ಕಾಲನ ಕಳಿಬಹುದು ಖಂಡಿತವಾಗಿ ಸರ್. ಕೆಲವೊಂದು ಹಿರಿಯ ನಾಗರಿಕರು ನಿವೃತ್ತಿ ಹೊಂದಿದಾಗ ನೋಡ್ಕೊಳ್ಳೋಣ ಬಿಡು ಅಂತೇಳಿ ಯಾವುದೇ ರೀತಿಯ ಹವ್ಯಾಸಗಳನ್ನ ಅಥವಾ ಚಟುವಟಿಕೆಗಳಲ್ಲಿ ಭಾಗಿಯಾಗಿರೋದಿಲ್ಲ. ನಿವೃತ್ತಿ ಹೊಂದಿದ ನಂತರ ಅಥವಾ ವಯಸ್ಸಾದ ನಂತರ ಕೆಲವ್ರು ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ತಿರಲ್ಲ, ಒಂಟಿತನದ ಫೀಲ್ ಆಗ್ತಿರುತ್ತೆ. ಇನ್ನು ಕೆಲವರಿಗೆ ಮಕ್ಕಳ ಜೊತೆಲಿ ಇಲ್ಲ ಅಂತಕ್ಕಂಥ ಒಂದು ಕೊರಗಿರುತ್ತೆ. ಇವುಗಳ ಬಗ್ಗೆ ಸಹ ಇದನ್ನೆಲ್ಲ ಬಿಟ್ಟು ಮನಸ್ಸನ್ನು ನಾವು ಚೆನ್ನಾಗಿಟ್ಕೊಂಡಿರ್ಬೇಕು. ಮನಸ್ಸು ನಾವು ಆರೋಗ್ಯವಾಗಿ ಇಟ್ಕೊಂಡ್ರೆ ನಾವು ಆರೋಗ್ಯ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎರಡೂ ಸಹ ನಮಗೆ ಸಿಗುತ್ತೆ ಅಂತೇಳಿ ಇದನ್ನ ನಾವು ಅಳವಡಿಸ್ಕೊಂಡಿದ್ದೀವಿ ಅಂತೇಳಿ ಸಾಕಷ್ಟು ಹಿರಿಯ ನಾಗರಿಕರು ಹೇಳ್ತಿದ್ರು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಅಥವಾ ಫೀಡ್ಬ್ಯಾಕ್ ಏನ್ ತಿಳಿಸ್ಕೊಡ್ತೀರಾ ಮೇಡಮ್? ಹೌದು ಸರ್, ಇದೇನಂದ್ರೆ ನಾವು ಜೀವನ ಮಾಡೋದಂದ್ರೆ ಜೀವನ ಅನ್ನೋದು ಒಂದು ಕಲೆ ಅಂತಾರೆ ನಾವು ಹಿಂದಿನವ್ರು. ಏನಂದ್ರೆ ನಾವು ಈಗ ಸಂಸಾರ, ನಮ್ ವೃತ್ತಿ ನಾವು ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಜೊತೆಗೆ ನಮ್ಗೆ ನಮ್ ವಯೋಮಾನದಾಗ್ಲಿ ಒಂದು ಎಲ್ಲ ಪ್ರತಿಯೊಬ್ಬರಿಗೂ ಒಂದು ದೂರದೃಷ್ಟಿ ಅಂತ ಇರ್ಬೇಕು ಸರ್. ಇವಾಗ ನಾವು ದುಡಿಯೋರು, ಇವಾಗ ಮುಂದೆ ನಾವು ಜೀವನಕ್ಕೆ ನಾವು ಈ ತರ ಹಣ ಇಡ್ತೀವಿ, ಇದರಿಂದ ಇವಾಗ ನಿಶ್ಚಿತ ಠೇವಣಿ ಇಡ್ತೀವಿ, ಅದರಿಂದ ನಮ್ಗೆ ಹಣ ಬರ್ಜಿ. ಅದೇ ತರನೇ ಮುಂದೆ ನಾನು ನಿವೃತ್ತಿ ಆದ್ಮೇಲೆ ನಾನ್ ಏನ್ ಮಾಡ್ಬೋದು ಅಂತ. ಯಾಕೆಂದ್ರೆ ನಾವ್ ಯೋಚನೆ ಅಂದ್ರೆ ನಮ್ಗೆ ಆ ಸಾಮರ್ಥ್ಯ ದೇವ್ರು ಕೊಟ್ಟಿದಾರಲ್ವಾ. ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಾವು ಜೊತೆಗೆ ನಾವು ಸಂಘ ಜೀವಿಗಳು. ನಮ್ಗೆ ಇವಾಗ ಉದಾಹರಣೆಗೆ ಈಗ ನನಗೆ ಬರೆಯೋದ್ರಲ್ಲಿ ಆಸಕ್ತಿ ಇದೆ, ಈಗ ನನ್ ಸಮಾನ ಮನಸ್ಕ ಬಳಗ ಇದೆ ನಂಗೆ. ಅದೇ ತರ ಎಷ್ಟೋ ಜನ ಅವ್ರಿಗೆ ಸಂಗೀತ ಇರ್ಬೋದು, ಹಾಡಿರ್ಬೋದು, ಏನು ಇಲ್ಲ ಅಂದ್ರೆ ಅವ್ರ ಕೆಲಸ ಮಾಡೋ ಸಹೋದ್ಯೋಗಿ ಅವ್ರ ಜೊತೆ ಎಲ್ಲ ಒಂದ್ ಒಳ್ಳೆ ಬಾಂಧವ್ಯ ಇಟ್ಕೋಬೇಕು ಸರ್. ಸ್ನೇಹ ಜೀವಿಗಳಾಗ್ಬೇಕು. ಮುಂದೆ ಯಾವತ್ತೋ ಬರೋ ವೃದ್ಧಾಪ್ಯ ಬರುತ್ತೆ ಅಂತ ನಾವು ಇವಾಗ ಸುಮ್ನೆ ಇದ್ರೆ ನಾವು ಆಮೇಲೆ ಮುಂದೆ ನಮ್ಗೆ ಅವಾಗ ನಾವು ಏಕಾಂಗಿಯಾಗಿ ಬಳಲ್ಬೇಕಾಗತ್ತೆ. ಎಷ್ಟೋ ಜನ ಡಿಪ್ರೆಷನ್ ಇಂದ ಬಹಳಷ್ಟು ಸಮಸ್ಯೆಗಳು ಎದುರಿಸೋರು ಇದ್ದಾರೆ ವಯಸ್ಸಾದ ಕಾಲದಲ್ಲಿ. ಹಾಗಾಗಿ ನಂಗೆ ಏನನ್ಸತ್ತೆ ಅಂದ್ರೆ ಈಗ ಒಂದ್ ವೇಳೆ ಮಧ್ಯ ವಯಸ್ಸು ದಾಟ್ತು, ಅವಾಗ ಅವ್ರಿಗೆ ಏನೋ ತುಂಬಾ ಒತ್ತಡ ಇತ್ತು, ಅವ್ರಿಗೆ ಮಾಡಕ್ ಆಗ್ಲಿಲ್ಲ ಅಂತ ಅನ್ಕೊಂಡ್ರು ಕೂಡ ಆಮೇಲಾದ್ರೂ ಅವ್ರು ನಮ್ ಸುತ್ತಮುತ್ತ ಪರಿಸರದಲ್ಲಿ ಎಷ್ಟು ಜನ ನಮಗ್ ಸಿಗ್ತಾರೆ. ಒಂದ್ ದೇವಸ್ಥಾನಕ್ ಹೋದ್ರು ಸಿಗ್ತಾರೆ, ಪಾರ್ಕ್. ಸ್ನೇಹ ಜೀವಿಗಳಾಗ್ಬೇಕು ಸರ್ ಫಸ್ಟ್ ಆಫ್ ಆಲ್ ನಾನ್ ಹೇಳೋದು. ಆವಾಗ ಏನಾಗತ್ತೆ ಅಂದ್ರೆ ಈ ಒಂಟಿತನ ಅನ್ನೋದು ಏನ್ ಹೇಳ್ತಾರೆ ಸೂರ್ಯನ್ ಮುಂದೆ ಇರೋ ಮಂಜು ತರ ಅದು ಕರಗೋಗ್ಬಿಡುತ್ತೆ. ಆವಾಗ ಅವ್ರ ಸಮಸ್ಯೆ ಏನು ಅಂತ ಅವ್ರಿಗೆ ಮರ್ತೋಗ್ಬಿಟ್ಟಿರುತ್ತೆ ಅಂತ ನನ್ ಭಾವನೆ ಸರ್. ಖಂಡಿತ ಮೇಡಮ್. ಒಟ್ಟಾರಾಗಿ ಸಾಕಷ್ಟೊಂದು ಮಾಹಿತಿಯನ್ನ ತಾವು ಹಿರಿಯ ನಾಗರಿಕರ ಅನುಭವ ಕಾರ್ಯಕ್ರಮವನ್ನು ಕೇಳಿ ಫೀಡ್ಬ್ಯಾಕ್ ಅನ್ನ ತಿಳಿಸ್ಕೊಡ್ತಿದ್ದೀರಾ. ಹಾಗೆ ಒಟ್ಟಾರಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗೋಸ್ಕರನೇ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮದಲ್ಲಿ ಆರೋಗ್ಯ, ತಂತ್ರಜ್ಞಾನ, ವಿಜ್ಞಾನ, ಹಿರಿಯ ನಾಗರಿಕರಿಗೋಸ್ಕರನೇ ಈ ಒಂದು ವಿಷಯಗಳನ್ನು ಕುರಿತಾಗಿ ನಾವು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದ್ವಿ. ಆ ಕಾರ್ಯಕ್ರಮಗಳನ್ನು ತಾವು ಕೇಳಿದ್ದೀರಾ, ಹಿರಿಯ ನಾಗರಿಕರ ಅನುಭವಗಳನ್ನು. ಈ ಅನುಭವಗಳನ್ನು ಕೇಳಿದಾಗ ಕೊನೆಯದಾಗಿ ತಮಗೆ ಒಟ್ಟಾರಾಗಿ ಏನು ಅನ್ನಿಸ್ತು ಮತ್ತು ಏನು ಹೇಳೋದಕ್ಕೆ ಕೊನೆಯದಾಗಿ ಬಯಸ್ತೀರಾ? ಏನು ಫೀಡ್ಬ್ಯಾಕನ್ನು ತಿಳಿಸ್ಕೊಡ್ತೀರಾ ಮೇಡಮ್? ನನಗೆ ಮೊದಲನೇದಾಗಿ ಇವತ್ತು ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಮ್ ಬಳಗಕ್ಕೆ ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ನಾವು ಏನೋ ಮಾತಾಡ್ತೀವಿ, ಆದ್ರೆ ಅದಕ್ಕೊಂದು ವೇದಿಕೆ ಅಂತ ಸಿಕ್ಕಿದಾಗ ನಾವು ಆಡೋ ಮಾತಿಗೆ ಅದಕ್ಕೆ ಸಹಜವಾಗಿ ಒಂದು ಅರ್ಥ ಬರುತ್ತೆ ಅಲ್ವಾ ಸರ್. ಹಾಗಾಗಿ ನನ್ಗೆ ತುಂಬಾ ಸಂತೋಷ ಆಗಿದೆ ಇವತ್ತು. ಆಮೇಲೆ ಜೊತೆಗೆ ನಾನ್ ಹೇಳೋದು, ಈ ಕಾರ್ಯಕ್ರಮ ಎಷ್ಟೋ ಜನ ಕೇಳ್ತಾರೆ. ಇದರಿಂದ ಅವರು ಬರೀ ಕೇಳದೆ ಅವ್ರ ಮನೆಯಲ್ಲಿ ಹಿರಿಯರಿದ್ರೆ ಅವ್ರ ಭಾವನೆಗಳಿಗೆ ಬೆಲೆ ಕೊಟ್ಟು ಹೇಳ್ದಾಗೆ ಅವ್ರಿಗೆ ಆರೋಗ್ಯ, ಅವ್ರಿಗೆ ಮಾನಸಿಕ ನೆಮ್ಮದಿ ಎಲ್ಲ ಅವ್ರಿಗೆ ಒದಗಿಸ್ಕೊಟ್ಟು, ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಒಂಟಿ ಹಿರಿಯರಿರ್ಬೋದು ಅವರಿಗೆ ಸಹಾಯ ಮಾಡಿ ಅವ್ರನ್ನ ಸಮಾಜದ ಮುಖ್ಯವಾಹಿನಿ ಜೊತೆ ಸೇರಿ ಅವ್ರು ಉಲ್ಲಾಸಿತವಾಗಿ ಇದ್ರೆ ಅವಾಗ ಈ ಕಾರ್ಯಕ್ರಮಕ್ಕೂ ಒಂದು ಸಾರ್ಥಕತೆ ಖಂಡಿತ ನೆರವೇರುತ್ತೆ ಅಂತ ನನ್ಗೆ ಖಂಡಿತ ನಂಬಿಕೆ ಇದೆ ಸರ್. ಖಂಡಿತ ಮೇಡಮ್. ಒಟ್ಟಾರೆಗಿನ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗೋಸ್ಕರನೇ ಪ್ರಸಾರವಾದಂತಹ ಅನುಭವ ಕಾರ್ಯಕ್ರಮವನ್ನು ಕೇಳಿ ತಮ್ಮ ಅಭಿಪ್ರಾಯ, ಫೀಡ್ಬ್ಯಾಕ್ಗಳನ್ನು ಕಾರ್ಯಕ್ರಮಗಳ ಕುರಿತಾಗಿ ತಾವು ತಿಳಿಸ್ಕೊಟ್ಟಿದ್ದೀರಾ. ಇಷ್ಟೆಲ್ಲ ಒಂದು ಫೀಡ್ಬ್ಯಾಕನ್ನು ಅನುಭವ ಕಾರ್ಯಕ್ರಮ ಕುರಿತಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಕೇಳಿಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಮೇಡಮ್. ನಿಮಗೂ ಧನ್ಯವಾದ ಸರ್. ನಮಸ್ಕಾರಗಳು ಮೇಡಮ್. ನಮಸ್ಕಾರ ಸ್ನೇಹಿತರೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಕವಿಯಾತ್ರಿ, ಕತೆಗಾರ್ತಿ, ಕಾದಂಬರಿಗಾರ್ತಿ ಹಾಗೂ ಪ್ರಕಾಶಕಿಯಾದಂತಹ ಗೀತಾ ಡಿ.ಎನ್ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದರು. ಅವರು ಹಿರಿಯ ನಾಗರಿಕರಿಗೋಸ್ಕರ ಪ್ರಸಾರವಾದಂತಹ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಗಳನ್ನು ಕೇಳಿ ಆ ಕಾರ್ಯಕ್ರಮಗಳ ಕುರಿತಾಗಿ ಫೀಡ್ಬ್ಯಾಕನ್ನು ತಿಳಿಸ್ಕೊಟ್ಟಿದ್ದಾರೆ. ಇವರಿಗೆ ಕೇಳಿಗರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಗಳೊಂದಿಗೆ, ಹಿರಿಯ ನಾಗರಿಕರೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆಲ್ಲರಿಗೂ ಶುಭವಾಗಲಿ. ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ.